ಮಹಾಶ್ವೇತಾದೇವಿ ಅವರೊಂದಿಗೆ ಸಂದರ್ಶನ 1. ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಒಂದು ವಿಶ್ವವಿದ್ಯಾಲಯವು ಬುಡಕಟ್ಟು ಅಧ್ಯಯನವನ್ನು ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಪ್ರಸಿದ್ಧ ಬಂಗಾಳಿ ಲೇಖಕಿ ಮಹಾಶ್ವೇತಾದೇವಿ ಅವರನ್ನು ಆಹ್ವಾನಿಸಿತ್ತು. ಈ ಸಂದರ್ಭದಲ್ಲಿ ಗಾಯತ್ರಿ ದೇವಿ ಸ್ಟೀವಾಕ್ ಅವರು ಲೇಖಕಿಯೊಂದಿಗೆ ಸಂದರ್ಶನವನ್ನು ನಡೆಸಿದರು. ಈ ಸಂದರ್ಶನದ ವಿಶೇಷವೆಂದರೆ ಗಾಯತ್ರಿಯವರ ಪ್ರಶ್ನೆಗಳು ಉದ್ದಕ್ಕೂ ಮಹಾಶ್ವೇತಾದೇವಿಯವರ ಚಿಂತನೆಗಳು ಮಾತಿನ ರೂಪವನ್ನು ಪಡೆಯುವ ಸಾಧನಗಳಾಗಿ ಮಾತ್ರ ನಿಂತಿವೆ. ಮಹಾಶ್ವೇತಾದೇವಿಯವರ ಬದುಕಿನ ವಿಧಾನವನ್ನು ವಿಶ್ಲೇಷಣೆಗೆ ಒಳಪಡಿಸುವ ಈ ಮಾತುಕತೆಯ ಉತ್ತರಾರ್ಧದಲ್ಲಿ ಅವರ ಕೆಲವು ಕಥೆಗಳ ವಿಶ್ಲೇಷಣೆಯೂ ಇದೆ. ಲೇಖಕಿಯ ಬದುಕಿನ ಈ ಎರಡೂ ಮುಖಗಳಲ್ಲಿನ ಸಾಮರಸ್ಯ ಅತ್ಯದ್ಭುತವಾದದ್ದು. ಸಂದರ್ಶನದ ಕನ್ನಡ ಅನುವಾದ ಇಲ್ಲಿದೆ. ಸಂದರ್ಶನದ ಮೊದಲ ಭಾಗದಲ್ಲಿ ಮಹಾಶ್ವೇತಾದೇವಿಯವರು ಬುಡಕಟ್ಟು ಜನಾಂಗಗಳ ಬಗೆಗೆ ಇರುವ ಐತಿಹ್ಯಗಳನ್ನು, ವಾಸ್ತವ ಸಂಗತಿಗಳನ್ನು ಕುರಿತು ಮಾರ್ಮಿಕವಾದ ವಿವರಗಳನ್ನು ಹೇಳಿದ್ದಾರೆ. ಐತಿಹ್ಯ ಹಾಗೂ ವಾಸ್ತವ ಸಂಗತಿ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 1/6 ಬುಡಕಟ್ಟು ಜನಾಂಗದವರೇ ಇದ್ದಾರೆ. ಅನೇಕ ಬಗೆಯ ಬುಡಕಟ್ಟಿನವರಿದ್ದಾರೆ. ಆರ್ಯನ್ನರು ಈ ದೇಶಕ್ಕೆ ಬರುವುದಕ್ಕೂ ಎಷ್ಟೋ ಮುಂಚಿನಿಂದಲೂ ಈ ಮಣ್ಣಿಗೆ ಸೇರಿದವರಾಗಿ ಅವರು ಇದ್ದರು. ನಮ್ಮ ಮಹಾಕಾವ್ಯಗಳಲ್ಲಿ ಒಂದೆನಿಸಿದ ರಾಮಾಯಣದಲ್ಲಿ ಈ ಮಣ್ಣಿನ ಜನರನ್ನು ಹೇಗೆ ದಮನ ಮಾಡಲಾಯಿತು, ಅವರ ವಾಸ್ತವ್ಯಗಳಿಂದ ಅವರನ್ನು ಹೇಗೆ ಒಕ್ಕಲೆಬ್ಬಿಸಲಾಯಿತು, ಪ್ರಧಾನ ಸಂಸ್ಕೃತಿಯ ಧಾರೆಯಲ್ಲಿ ಅವರನ್ನು ತೀರಾ ಕೆಳಗೆ ನಿಲ್ಲುವಂತೆ ಮಾಡಿದ್ದು ಹೇಗೆ ಎಂಬಂತಹ ಸಂಗತಿಗಳಿಗೆ ಸಾಕಷ್ಟು ಸಾಕ್ಷಿಗಳು ಸಿಗುತ್ತವೆ. ಅವರ ಮೂಲ ಸಂಸ್ಕೃತಿಯ ತುಣುಕುಗಳನ್ನು ಇಂದಿಗೂ ನಾವು ಕಾಣಲು ಸಾಧ್ಯ. ಒಂದು ಉದಾಹರಣೆಯನ್ನು ನೋಡಿ. ಪ್ರಧಾನ ಸಂಸ್ಕೃತಿಗೆ ಸಂದವರು ಎನಿಸಿದ ನಮ್ಮ ಸಮಾಜ ಸುಧಾರಕರು ಹಿಂದೂ ಸಮಾಜದ ಜಾತಿ ಪದ್ಧತಿಯಲ್ಲಿ ವಿಧವಾ ವಿವಾಹವನ್ನು ಕಾಯಿದೆಬದ್ಧಗೊಳಿಸಲು 19ನೇ ಶತಮಾನದಲ್ಲಿ ದೊಡ್ಡ ಹೋರಾಟವನ್ನೇ ನಡೆಸಬೇಕಾಯಿತು. ಈ ಸಮಾಜವನ್ನೇ ಭಾರತೀಯ ಎಂದು ಗುರುತಿಸುತ್ತೇವೆ. ಆದರೆ ಭಾರತದ ಅಪ್ರಧಾನ ಅನಾಗರಿಕ ಸಂಸ್ಕೃತಿಗೆ ಸೇರಿದ್ದು ಎನಿಸಿದ ಎಷ್ಟೋ ಬುಡಕಟ್ಟುಗಳಲ್ಲಿ ವಿಧವಾ ವಿವಾಹ ಎಂಬುದು ಒಪ್ಪಿತವಾದ ಸಂಪ್ರದಾಯವೇ ಆಗಿದೆ. ಪಶ್ಚಿಮ ಬಂಗಾಳ ಹಾಗೂ ಬಿಹಾರಗಳೆರಡನ್ನೇ ತೆಗೆದುಕೊಂಡರೂ ಇಲ್ಲಿ ಒರಿಯಾಗಳು, ಮಹಾಲಿಗಳು, ಮುಂಡಾಗಳು, ಸಂತಾಲರು, ಲೋದರು, ಖೇರಿಯಾಗಳು, ಗೊಂಡಾಗಳು ಹೀಗೆ ಎಷ್ಟೋ ಇಂತಹ ಬುಡಕಟ್ಟುಗಳನ್ನು ಹೆಸರಿಸಬಹುದು. ಬುಡಕಟ್ಟುಗಳಲ್ಲಿ ವಧುವಿಗೆ ವರ ಹಣ ತೆತ್ತು ತರುವ ರೂಢಿ ಇದೆಯೇ ಹೊರತು ವರದಕ್ಷಿಣೆಯ ಮಾತಿಲ್ಲ. ಈ ಪದ್ಧತಿಯನ್ನು ಯಾರನ್ನು ಅನುಸರಿಸಿ ಯಾರು ರೂಢಿಗೆ ತಂದುಕೊಂಡರು ಎಂಬುದನ್ನು ತಿಳಿಯುವುದು ಕಷ್ಟ. ಅದರಲ್ಲೂ ಬುಡಕಟ್ಟಿನವರ ಎಲ್ಲ ಸಂಪ್ರದಾಯಗಳು ತೋಂಡಿಯಲ್ಲೇ ಹರಿದು ಬರುತ್ತವೆಯಾಗಿ ಇನ್ನಷ್ಟು ತೊಡಕು. ಹಿಂದೂ ಎಂಬ ಪದಕ್ಕೆ ಬುಡಕಟ್ಟಿನವರಲ್ಲಿ ಡಿಕ್ಕು ಎಂಬ ಮಾತಿದೆ. ಡಿಕ್ಕು ಎಂದರೆ ಹೊರಗಿನವರು ಎಂಬ ಅರ್ಥ. ಮಹಾಭಾರತದ ದ್ರೌಪದಿ ಕಪ್ಪು ಹೆಣ್ಣು ಎಂಬುದನ್ನು ಗಮನಿಸಿ. ಅವಳು ಒಂದು ಬುಡಕಟ್ಟಿಗೆ ಸೇರಿದ ಹೆಣ್ಣಾಗಿದ್ದಿರಬಹುದು. ಮಹಾಭಾರತದ ಆ ದ್ರೌಪದಿಯು ಅನುಸರಿಸಿದಳು ಎನ್ನಲಾದ ಬಹುಪತಿತ್ವದ ಪದ್ಧತಿಯ ಪಳೆಯುಳಿಕೆಯಂಥದನ್ನು ಹಿಮಾಚಲ ಪ್ರದೇಶದ ಬುಡಕಟ್ಟುಗಳಲ್ಲಿ ಇಂದಿಗೂ ಕಾಣಬಹುದಾಗಿದೆ. ಬಹುಪತಿತ್ವವನ್ನು ಒಪ್ಪಿಕೊಳ್ಳುವ ಈ ಬುಡಕಟ್ಟು ಮಹಿಳೆಯರು ತಮ್ಮನ್ನು ದ್ರೌಪದಿ ಗೋತ್ರದವರೆಂದೇ ಹೇಳಿಕೊಳ್ಳುತ್ತಾರೆ. ದಕ್ಷಿಣ ಭಾರತದ ಬುಡಕಟ್ಟುಗಳವರ ಪಾಲಿಗೆ ರಾಮಾಯಣದ ರಾಜ ರಾಮನ ರಾಣಿ
ಸೀತೆಯು ಮಾನವಳಲ್ಲ. ಅವಳು ಹುಲ್ಲಿನ ಮೇಲೆ ಬೀಸುವ ಗಾಳಿ, ಹರಿಯುವ ನದಿ, ಫಲ ನೀಡುವ ವೃಕ್ಷ, ಜನಸಮುದಾಯದ ಸುಗ್ಗಿ. ಅವಳು ಪ್ರಕೃತಿ. ಬುಡಕಟ್ಟುಗಳವರ ಹಾಡು ಕುಣಿತಗಳಲ್ಲಿ ಅವರು ಕಟ್ಟಿದ ಈ ಚರಿತ್ರೆಯ ಇಣುಕು ನೋಟಗಳಿವೆ. ಅವರು ಬೇಸಾಯದಲ್ಲೂ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದರು. ಕೆಲವರು ಕಾಡುಗಳಲ್ಲೇ ಬೀಡು ಬಿಟ್ಟ ಶಬರರಾಗಿದ್ದರೆಂಬುದು ನಿಜ. ಶಬರ ಎನ್ನುವುದೇನೋ ಬೇಟೆಗಾರ ಎಂಬ ಅರ್ಥದ ಸಂಸ್ಕೃತ ಪದವೇ. ಬುಡಕಟ್ಟುಗಳವರ ಭಾಷೆಯಲ್ಲಿ ಇದಕ್ಕೆ ಬೇರೆ ಪದಗಳಿರಬಹುದು. ಎಲ್ಲ ಭಾರತೀಯ ಭಾಷೆಗಳವರಿಗೂ ಅರ್ಥವಾಗುತ್ತದೆ ಎನ್ನುವ ಅನುಕೂಲಕ್ಕಾಗಿ ಮಾತ್ರ ಈ ಶಬರ ಎನ್ನುವ ಮಾತನ್ನು ಇಲ್ಲಿ ಬಳಸಲಾಗಿದೆ. ಬುಡಕಟ್ಟು ಭಾಷೆಗಳಲ್ಲಿ ಅನಾಥ ಎಂಬ ಪದಕ್ಕೆ ಸಮಾನಾರ್ಥಕ ಪದವೇ ಇಲ್ಲ. ಏಕೆ ಗೊತ್ತೇ? ತಂದೆ ತಾಯಿಗಳನ್ನು ಕಳೆದುಕೊಂಡ ಮಗುವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಪೋಷಿಸುವುದನ್ನು ಆ ಸಮುದಾಯ ತನ್ನ ಕರ್ತವ್ಯವೆಂದೇ ಭಾವಿಸುತ್ತದೆ. ವ್ಯಕ್ತಿಪೂಜೆ ಹಾಗೂ ವೈಭವೀಕರಣಗಳೆಂಬುದು ಅವರಿಗೆ ತಿಳಿದೇ ಇಲ್ಲದ ಸಂಗತಿಗಳು. ಭೂಮಿ ವೈಯಕ್ತಿಕ ಸ್ವತ್ತಲ್ಲ, ಸಮುದಾಯದ ಸ್ವತ್ತು. ಅವರಿಗೆ ಆಸ್ತಿಯ ಕಲ್ಪನೆಯೇ ಇರಲಿಲ್ಲ. ಭೂಮಿ ಸಮುದಾಯದ ಸ್ವತ್ತು. ಮೂಲ ಅಮೇರಿಕನ್ನರಲ್ಲೂ ಹೀಗೆಯೇ ಭೂಮಿ, ಕಾಡು ಹಾಗೂ ನದಿಗಳು ಎಲ್ಲರಿಗೂ ಸೇರಿದವು ಎಂದೇ ಅವರು ನಂಬಿದ್ದರು. ಪ್ರಧಾನ ಸಂಸ್ಕೃತಿಯ ಹೊಡೆತಕ್ಕೆ ಸಿಕ್ಕಿದ ಮೇಲೆ ಇಂದಿನ ಅವರ ಸಮಾಜ ಮುರಿದು ಚೂರಾಗಿರುವುದು ನಿಜ. ಇಂದೂ ಕೂಡ ಈ ಶಬರರ ಹಳ್ಳಿಯ 7 ಕುಟುಂಬಗಳಿಗೆ ಸೇರಿದಂತೆ ಒಟ್ಟು 21 ಎಕರೆಗಳಷ್ಟು ಜಮೀನು ಮಾತ್ರ ಇದೆ. ಆ 21 ಎಕರೆಗೆ ನೀರಾವರಿಯನ್ನು ಒದಗಿಸಲಾಗಿದ್ದು, ಬಂದ ಬೆಳೆಯನ್ನು ಇಡೀ ಸಮುದಾಯ ಸಮಾನವಾಗಿ ಹಂಚಿಕೊಳ್ಳುತ್ತದೆ. ಅಮೇರಿಕಾದ ಮೂಲ ನಿವಾಸಿಗಳಾದ ರೆಡ್ ಇಂಡಿಯನ್ನರು ಮಾತ್ರ ಪ್ರಕೃತಿ ಹಾಗೂ ಪರಿಸರಗಳು ತಮ್ಮ ಹಕ್ಕಿನ ಸಂಪತ್ತು ಎಂದು ಭಾವಿಸಿ ತಮ್ಮ ಈ ನಿಲುವನ್ನು ಸಮರ್ಥಿಸಿಕೊಂಡು ಜಗತ್ತಿನ ಮುಂದೆ ಇಡುತ್ತಿದ್ದಾರೆ. ಇದು ಸ್ವಲ್ಪವಾದರೂ ಸಮಾಧಾನ ತರುವ ಸಂಗತಿ. ಇವರಂತೆಯೇ ನಮ್ಮ ಶಬರರೂ ಸಹ ಒಂದು ಮರವನ್ನು ಕಡಿಯಲೇಬೇಕಾದ ಪ್ರಸಂಗ ಒದಗಿ ಬಂದರೆ ತಮ್ಮ ಈ ಪಾಪಕ್ಕೆ ಕ್ಷಮೆ ಇರಲಿ ಎಂದು ಬೇಡಿಕೊಳ್ಳುತ್ತಾರೆ. ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ಮಗಳಿಗೆ ಇಂದು ಊಟ ಸಿಕ್ಕಿಲ್ಲ. ಅವರು ಹಸಿದು ಕಂಗಾಲಾಗಿದ್ದಾರೆ. ನೀನು ನಮ್ಮ ಗೆಳೆಯ ನಿಜ. ಕೇವಲ ಪ್ರಾಣಾಧಾರಕ್ಕಾಗಿ ನಿನ್ನನ್ನು ಕಡಿಯುತ್ತಿದ್ದೇನೆ. ನನ್ನನ್ನು ಕ್ಷಮಿಸು. ಈ ದೈನ್ಯ ಭಾವ ಒಂದು ಪಕ್ಷಿ, ಒಂದು ಮೀನು, ಒಂದು ಜಿಂಕೆ, ಹೀಗೆ ಪ್ರಾಣಿಗಳನ್ನು ಬೇಟೆಯಾಡುವಾಗಲೂ ಇರುತ್ತದೆ. ಬುಡಕಟ್ಟಿನವರು ಹಾಗೂ ಪ್ರಧಾನ ದಾರಿಯವರು ಎಂದೂ ಸಮಾನಾಂತರದಲ್ಲೇ ಚಲಿಸದವರು. ಅವರು ಕೂಡುವ ಸಾಧ್ಯತೆ ಎಂದೂ ಕಂಡಿಲ್ಲ. ಪ್ರಧಾನ ದಾರಿಯವರಿಗೆ ಈ ಸಮಾನಾಂತರದ ಬಗೆಗೆ ಅರಿವೂ ಇದ್ದಂತಿಲ್ಲ. ಕಾಡುಗಳು ಇದ್ದಾಗ ಶಬರ ಬುಡಕಟ್ಟಿನವರಿಗೆ ಅಷ್ಟೇನೂ ಕಷ್ಟವಿರಲಿಲ್ಲ. ಹೇಗೂ ಕಾಡು ಅವರ ಹೊಟ್ಟೆ ತುಂಬಿಸುತ್ತಿತ್ತು. ತಲೆಗೊಂದು ಸೂರು, ಒಂದಿಷ್ಟು ಉರವಲು ಹೇಗೋ ನಡೆಯುತ್ತಿತ್ತು. ಆದರೆ ಇಂದು ಕಾಡುಗಳು ನಾಶವಾಗಿವೆ. ಅಲ್ಲಿನ ನಿವಾಸಿಗಳು ತೀರಾ ನಿರಾಶರಾಗಿದ್ದಾರೆ. ಇವರಲ್ಲೇ ಸಂತಾಲರು, ಒರಿಯಾಗಳು ಅಥವಾ ದಕ್ಕನರಂತಹ ಕೆಲವು ಬುಡಕಟ್ಟುಗಳವರು ಅಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ. ಸಾಕಷ್ಟು ಹಿಂದೆಯೇ ಇವರು ವ್ಯವಸಾಯವನ್ನು ರೂಢಿಸಿಕೊಂಡದ್ದು ಇದಕ್ಕೆ ಕಾರಣವಾಯಿತು. ಆದರೆ ಲೋದರು, ಕೇರಿಯಾಗಳಂತಹ ಸಣ್ಣ ಪುಟ್ಟ ಬುಡಕಟ್ಟುಗಳಿಗೆ ಸೇರಿದವರ ಗೋಳು ಇಡೀ ಭಾರತದಲ್ಲಿ ಕರುಣಾಜನಕ. ಇವರಿಗೆ ಬೇಟೆಯೇ ಮೂಲ ಆಧಾರ. ಭಾರತ ಸರ್ಕಾರ ಅವರನ್ನು ದಿವಾಳಿ ಎಬ್ಬಿಸಿಬಿಟ್ಟಿದೆ. ಈ ಪ್ರಧಾನ ದಾರಿಯ ತಂತ್ರಗಳು ಅವರಿಗೆ ಅರ್ಥವಾಗದು. ಹೀಗಾಗಿ ಬುಡಕಟ್ಟುಗಳವರ ರಕ್ಷಣೆಯ ನೆಪವಾಗಿಯೇ ಭೂ ಕಾಯಿದೆಗಳನ್ನು ಮಾಡಲಾಗಿದೆಯಾದರೂ ಅವರ ಭೂಮಿಗಳನ್ನು ಯಾವ ಮುಲಾಜೂ ಇಲ್ಲದೆ, ಕಾನೂನುಗಳ ಗೊಡವೆಯೂ ಇಲ್ಲದೆ ಮಾರಾಟ ಮಾಡಲಾಗುತ್ತಿದೆ. ಇದು ಭಾರತದ ಎಲ್ಲ ಕಡೆಯೂ ನಡೆಯುತ್ತಿದೆಯಾದರೂ ಪಶ್ಚಿಮ ಬಂಗಾಳದಲ್ಲಿ ತೀರಾ
ರಾಜಾರೋಷವಾಗಿಯೇ ಇದೆ. ಉತ್ತರ ಬಂಗಾಳದಲ್ಲಿಯೂ ಅವರ ಬಹುತೇಕ ಭೂಮಿಗಳು ಟೀ ತೋಟಗಳಾಗಿ, ಹಣ್ಣಿನ ತೋಟಗಳಾಗಿ ಮಾರ್ಪಾಟಾಗಿ ಬಿಟ್ಟಿವೆ. ಅವರು ತಮ್ಮ ನೆಲವನ್ನು ಇಟ್ಟುಕೊಳ್ಳುವಂತಿಲ್ಲ, ಅವರಿಗೆ ಶಿಕ್ಷಣವಿಲ್ಲ, ಆರೋಗ್ಯ ರಕ್ಷಣೆಯ ಅನುಕೂಲಗಳಿಲ್ಲ, ರಸ್ತೆಗಳಿಲ್ಲ, ಆದಾಯ ಮೂಲಗಳಿಗೆ ಯಾವುದೇ ದಾರಿಯಿಲ್ಲ. ಅವರಿಗೆಂದೇ ಅಗಾಧ ಪ್ರಮಾಣದ ಹಣವನ್ನು ಮೀಸಲಾಗಿಟ್ಟಿದ್ದರೂ ಅವರಿಗಾಗಿ ಮಾಡಿರುವುದು ಏನೇನೂ ಇಲ್ಲ. ಅವರಿಗೆ ಬೇಕಾಗಿರುವುದು ಹಣವಲ್ಲ, ಸವಲತ್ತುಗಳು ಬೇಕು. ಬಡವರಾದರೂ ಸರಿ, ಗೌರವಾನ್ವಿತ ಭಾರತೀಯರಾಗಿ ಬದುಕುವ ಒಂದು ಅವಕಾಶ. ಅವರಿಗೆ ಎಂಥದೂ ಸಿಗುತ್ತಿಲ್ಲ. ಭಾರತದ ಬುಡಕಟ್ಟು ಜನಾಂಗಗಳವರಿಗೆ ದಕ್ಕಬೇಕಾದ ಎಲ್ಲವನ್ನೂ ನಿರಾಕರಿಸಲಾಗುತ್ತಿದೆ. ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಿಸುವ ಯೋಜನೆಗಳೆಲ್ಲವೂ ನವಶ್ರೀಮಂತರ, ಕುಲೀನರ ಒಳಿತನ್ನು ಮಾತ್ರವೇ ಗಮನದಲ್ಲಿರಿಸಿವೆ. ಇವುಗಳನ್ನು ಪೂರೈಸಲು ಬುಡಕಟ್ಟುಗಳವರನ್ನು ಅವರ ಸ್ವಸ್ಥಾನಗಳಿಂದ ಒಕ್ಕಲೆಬ್ಬಿಸಿ ಯಾವುದೇ ಪರಿಹಾರವನ್ನು ಸೂಚಿಸದೆ ಹೊರದೂಡಲಾಗುತ್ತಿದೆ. ಇಷ್ಟಿದ್ದರೂ ಅವರ ಸಂಸ್ಕೃತಿಯ ಬಹುಭಾಗ ಉಳಿದುಕೊಂಡು ಬಂದಿದೆ. ಅವರೂ ಸಹ ಮನುಷ್ಯರು ಎಂಬ ಅಂಶ ಯಾರೊಬ್ಬರ ಆಸಕ್ತಿಯ ವಿಷಯವಾಗಿಯೂ ಉಳಿದಿಲ್ಲ ಎಂಬ ಅಂಶವೇ ಇದಕ್ಕೆ ಕಾರಣವಾಗಿರಬಹುದು. ಆಮೇಲೆ ಉದ್ಯಮದ ಯೋಜನೆಗಳನ್ನು ನೋಡಿ. ಟಾಟಾ ನಗರದಲ್ಲಿನ ಅಥವಾ ಬಿಲಾಯಿಯಲ್ಲಿನದನ್ನೇ ಉದಾಹರಣೆಗಳೆಂದು ಪರಿಗಣಿಸಿ. ಇಡೀ ಸಿಂಗಭೂಮಿಯ ಜಿಲ್ಲೆ ಸಮೃದ್ಧ ಗಣಿ ಪ್ರದೇಶವಾಗಿದೆ. ಇಂಡಿಯಾ ಪ್ರಗತಿಯನ್ನು ಸಾಧಿಸುತ್ತದೆ, ಸ್ಟೀಲ್ ಉತ್ಪಾದಿಸುತ್ತದೆ. ಬುಡಕಟ್ಟುಗಳವರು ತಮ್ಮ ನೆಲವನ್ನು ಬಿಟ್ಟುಕೊಟ್ಟು ಬಿಡುತ್ತಾರೆ. ಪ್ರತಿಯಾಗಿ ಅವರಿಗೆ ಏನೇನೂ ಸಿಗುವುದಿಲ್ಲ. 21ನೇ ಶತಮಾನದ ಕಡೆಗೆ ಧಾವಿಸಿ ದಾಪುಗಾಲು ಹಾಕುತ್ತಿರುವ ಭಾರತದ ಪ್ರಯಾಣವನ್ನು ಅಸಹಾಯಕರಾಗಿ ನೋಡುತ್ತಿರುವ ತಪ್ತ ವೀಕ್ಷಕರಾಗಿ ಅವರು ಉಳಿದಿದ್ದಾರೆ. ಇದನ್ನೇ ಅವರು ವಿರೋಧಿಸುತ್ತಿರುವುದು. ಇದಕ್ಕಾಗಿಯೇ ಜಾರ್ಖಂಡ್, ಛತ್ತೀಸ್ಗಢಗಳಿರುವುದು. ರಾಜಕೀಯ ಮತ್ತು ಔದ್ಯಮಿಕ ಶೋಷಣೆಗಳನ್ನು ವಿರೋಧಿಸುವ ಬುಡಕಟ್ಟು ಸ್ವಾತಂತ್ರ್ಯ ಚಳುವಳಿಗಳು ನಡೆಯುತ್ತಿರುವ ಸ್ಥಳಗಳ ಹೆಸರುಗಳು. ಇವರು ಬ್ರಿಟಿಷರ ವಿರುದ್ಧ ಎಷ್ಟು ಧೈರ್ಯವಾಗಿ ಸೆಣಸಿದರು. ಆದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಭಾಗವೆಂದು ಅವರನ್ನೆಂದೂ ಪರಿಗಣಿಸಲೇ ಇಲ್ಲ. ಒಮ್ಮೆ ಬುಡಕಟ್ಟು ಜನಾಂಗದ ಒಂದು ಹುಡುಗಿ ನನ್ನನ್ನು ಅತ್ಯಂತ ನಮ್ರಳಾಗಿ ಕೇಳಿದಳು, ನಾವು ಶಾಲೆಯಲ್ಲಿ ಮಹಾತ್ಮ ಗಾಂಧಿಯ ಬಗ್ಗೆ ಓದುತ್ತೇವೆ, ನಮ್ಮಲ್ಲಿ ಅಂತಹ ಯಾವ ನಾಯಕರು ಹುಟ್ಟಲೇ ಇಲ್ಲವೇ? ಈಗಿನಂತೆಯೇ ಹಿಂದಿನಿಂದಲೂ ತೊಳಲಿಕೆಯಲ್ಲೇ ಬದುಕಿದ್ದೇವೆಯೇ? ಅವಳ ಈ ಅನಿಸಿಕೆಯೇ ಬುಡಕಟ್ಟು ಜನಾಂಗಗಳ ಚಳುವಳಿಗಳು ಹಾಗೂ ಅವರ ನಾಯಕರನ್ನು ಕುರಿತು ಬರೆಯಬೇಕೆಂಬ ಪ್ರೇರಣೆಯನ್ನು ನನಗೆ ಒದಗಿಸಿತು. ನಾನು ಅವರಲ್ಲಿ ಒಬ್ಬಳೆಂಬಂತೆ ಆಗಿ ಹೋಗಿದ್ದೇನೆಂಬುದು ನಿಜವಾದರೂ ಆ ಬಗ್ಗೆ ಬರೆಯುವುದು ಸಹ ಬೇಕಾಗಿತ್ತು. ಅವರಿಗೆ ಸಲ್ಲಬೇಕಾದ ಗೌರವವನ್ನು ಗಳಿಸಿಕೊಡಲು ಹೊರಟಿದ್ದೇನೆ. ತಾವು ಬುಡಕಟ್ಟುಗಳಿಗೆ ಸೇರಿದವರೆಂಬ ಬಗ್ಗೆ ಅವರು ಅಭಿಮಾನ ಪಡುವಂತಾಗಬೇಕೆಂಬುದು ಅವರ ಆಸೆ. ವಸಾಹತುಶಾಹಿಯಿಂದ ಮುಕ್ತಿಯನ್ನು ಪಡೆಯುವಲ್ಲಿ ಬುಡಕಟ್ಟುಗಳವರು ಬಲಿದಾನವನ್ನು ಮಾಡಿಲ್ಲವೇ? ವಸಾಹತುಶಾಹಿಯಿಂದ ಮುಕ್ತಿ ಪಡೆದ ಭಾರತದ ಒಂದು ಅಂಗವಲ್ಲವೇ ಅವರು? ಹಾಗೆಂದು ಅವರನ್ನು ಪರಿಗಣಿಸಲಾಗಿಲ್ಲವಲ್ಲ. ಆದರೂ ಅವರು ಅದಕ್ಕಾಗಿ ಬೆಲೆ ತೆತ್ತಿದ್ದಾರೆ. ಪಶ್ಚಿಮದವರು ಈ ಬಗ್ಗೆ ಏನೆನ್ನುತ್ತಾರೋ ನನಗೆ ಅನುಮಾನ. ಇನ್ನು ಪಶ್ಚಿಮದ ಓದುಗರು ಏನೆನ್ನುತ್ತಾರೋ ನನಗೆ ತಿಳಿಯದು. ಅಲ್ಲಿನ ಮೂಲ ನಿವಾಸಿಗಳ ಬಗೆಗೆ ಮಾಹಿತಿಗಳು ಏನೇನೂ ಇಲ್ಲ ಎಂಬುದನ್ನು ಕಂಡಿದ್ದೇನೆ. ಹಾಗಿದ್ದು ಅಮೇರಿಕಾದ ಓದುಗರು ಇಂಡಿಯಾದ ಬುಡಕಟ್ಟುಗಳವರ ಬಗೆಗೆ ನಾನು ಹೇಳಬೇಕೆಂದು ಬಯಸುವುದರ ಔಚಿತ್ಯವೇನು? ಇಂದಿನ ಅಮೇರಿಕಾ ಎಂದರೆ ಯಾವುದು? ಅದು ಹೇಗೆ ನಿರ್ಮಾಣವಾಯಿತು?
ಕೆಲವು ಊರುಗಳಿಗೆ ಇಡುವ ಹೆಸರುಗಳಲ್ಲಿ ಮಾತ್ರವೇ ಮೂಲ ಅಮೇರಿಕನ್ನರ ಕತೆಗಳು ಉಳಿದು ಬಂದಿವೆಯಷ್ಟೇ. ಇಷ್ಟು ಬಿಟ್ಟರೆ ಅಲ್ಲಿನ ಇಡೀ ಬುಡಕಟ್ಟು ಜನಾಂಗಗಳನ್ನು ಕಗ್ಗೊಲೆ ಮಾಡಲಾಗಿದೆ, ಅವರ ನೆಲಗಳನ್ನು ಕಬಳಿಸಲಾಗಿದೆ. ಹಾಗಾಗಿ ಚಳುವಳಿ ನಡೆದಿದೆ, ವಿರೋಧಿ ಬಣಗಳಿವೆ. ನನ್ನ ಅಮೇರಿಕನ್ ಓದುಗರು ಅಲ್ಲಿ ಏನು ನಡೆದಿದೆ ಎಂಬುದನ್ನು ಗಮನಿಸಬೇಕೆಂದು ಸೂಚಿಸುತ್ತೇನೆ. ಅಲ್ಲಿನದು ನಿಮಗೆ ಅರ್ಥವಾದರೆ ಇಂಡಿಯಾದ ಬುಡಕಟ್ಟುಗಳವರಿಗೆ ಎಂತಹ ಗತಿ ಒದಗಿದೆ ಎಂಬುದು ಅರ್ಥವಾದೀತು. ಈ ಕತೆ ಎಲ್ಲಿ ಹೋದರೂ ಒಂದೇ. ಅವರು ಕಾಡುಗಳನ್ನು ಕಡಿದು ವ್ಯವಸಾಯ ಯೋಗ್ಯವನ್ನಾಗಿಸಿದರು, ಆದರೆ ಅದು ದಕ್ಕಿದ್ದು ಮಾತ್ರ ಅವರಿಗಲ್ಲ.